ಸಚಿವ ಸಂಪುಟ ವಿಸ್ತರಣೆ ಫೈನಲೇ ಆಯಿತು. ಇದರ ಮಧ್ಯದಲ್ಲಿ ಹಲವರು ಕಾಯ್ತಾ ಇದ್ರಲ್ಲ, ಅವರಿಗೆ ಕೈ ತಿಪ್ಪಿದೆ ಈ ಸಚಿವ ಸ್ಥಾನ. ಪ್ರಬಲ ಸಚಿವಾಕಾಂಕ್ಷಿಗಳಿಗೇನೆ ಆಘಾತ ಎದುರಾಗಿರೋದು. ಯಾರ್ಯಾರು ನಮಗೆ ಬೇಕೇ ಬೇಕು, ಸಿಕ್ಕೇ ಸಿಗತ್ತೆ ಅಂತ ಇದ್ರೋ ಅವ್ರಗಳಿಗೇನೆ ಬಿಗ್ ಶಾಕು. ಹಲವು ಮಾಜಿ ಸಚಿವರಿಗೆ ಶಾಕ್ ಕೊಟ್ಟಿರೋದು ಹೈಕಮಾಂಡ್. ಘಟಾನುಘಟಿಗಳಿಗೇನೆ ಕೋಕ್ ಕೊಡ್ಲಾಗಿದೆ. ಅದಕ್ಕೂ ಕೂಡ ಲೆಕ್ಕಾಚಾರ ಇದೆ, ಯಾವ ಕಾರಣಕ್ಕೆ ಏನು ಎತ್ತ ಅಂತ. ಎಚ್.ಸಿ. ಮಹದೇವಪ್ಪನವರು ಹಿರಿಯರು, ಸಿದ್ದರಾಮಯ್ಯನವರ ಆಪ್ತರು, ಅವಕಾಶ ಇಲ್ಲ. ಎಸ್ ಮಲ್ಲಿಕಾರ್ಜುನ್ ಹಿರಿಯರು, ಇವರು ಕೂಡ ಡಿ.ಕೆ. ಶಿವಕುಮಾರ್ ಅವರ ಆಪ್ತರೂ ಹೌದು. ದಿನೇಶ್ ಗುಂಡೂರಾವ್ ಇವರು ಸಹ ಘಟಾನುಘಟಿ. ಎಚ್.ಕೆ. ಪಾಟೀಲ್, ರಾಜಣ್ಣ, ಲಕ್ಷ್ಮೀ ಹೆಬ್ಬಾಳ್ಕರ್, ಟಿ.ಬಿ. ಜಯಚಂದ್ರ, ಅಶೋಕ್ ಪಟ್ಟಣ್, ಎನ್.ಎ. ಹ್ಯಾರಿಸ್, ಸುಬ್ಬಾರೆಡ್ಡಿ, ಗುಬ್ಬಿ ಶ್ರೀನಿವಾಸ್, ನಯನಾ ಮೋಟಮ್ಮ, ಆರತಿ ಕೃಷ್ಣಗೆ ಕೈ ತಪ್ಪಿರೋದು ಸಚಿವ ಸ್ಥಾನ. ಇವರೆಲ್ಲ ಭಾರಿ ಲಾಭಿ ಮಾಡಿದವರು, ಬೇಕೇ ಬೇಕು, ಸಿಕ್ಕೇ ಸಿಗುತ್ತೆ ಅಂತ ನಿರೀಕ್ಷೆನ ಇಟ್ಕೊಂಡವರು. ಅದರ ಜೊತೆಗೆ ಕೆಲವರು ಬಹಳ ಹಿರಿಯರಿದ್ದಾರೆ, ಮೊದಲಿಂದ ಕಾಂಗ್ರೆಸ್ನಲ್ಲಿ ಇರೋರಿಗಿದ್ದಾರೆ, ಅವಕಾಶ ಸಿಗುತ್ತೆ ಅಂತ ಇದ್ದವರು ಕೂಡ ಇದ್ದಾರೆ. ಇದರಲ್ಲಿ ಕೆಲವರು ಓಕೆ ಫೈನ್, ನಮಗೇನು ಪರವಾಗಿಲ್ಲ ಅಂತ ಹೇಳೋರು ಕೂಡ ಇದ್ದಾರೆ. ಯಾಕಂದರೆ ಆಲ್ರೆಡಿ ನಿಮಗೆ ದಿನೇಶ್ ಗುಂಡೂರಾವ್ ಅವ್ರು ಹೇಳಿಬಿಟ್ರು, ನಾನೇನು ಆಕಾಂಕ್ಷಿ ಆಗಿರಲಿಲ್ಲ, ಬೇರೆಯವ್ರಿಗೆ ಅವಕಾಶ ಕೊಡಬೇಕು ಅಂತ. ಈ ಮನಸ್ಥಿತಿಯಲ್ಲಿ ಎಲ್ಲರೂ ಇದ್ದರೆ ಫೈನ್. ಬಟ್ ಇದರಲ್ಲಿ ನಯನಾ ಮೋಟಮ್ಮ ಎಲ್ಲ ಹೊಸ ಮುಖಗಳು, ಯೂತ್ಸಿಗೆ ಅವಕಾಶ ಕೊಡಬೇಕು ಅಂತ ಹೇಳ್ತಾ ಇದ್ದವರು, ಕೇಳ್ತಾ ಇದ್ದವರು, ಇವ್ರುಗಳ ರೇಸ್ನಲ್ಲಿ ಇದ್ದರು. ಸಾಕಷ್ಟು ಬಾರಿ ದೆಹಲಿಗೆ ಹೋಗಿದ್ದಿದ್ದೆ, ಬಂದಿದ್ದಿದ್ದೆ. ಆದರೆ ಇವ್ರುಗಳಿಗೇನೆ ಅವಕಾಶ ಇಲ್ಲ. ಎನ್.ಎ. ಹ್ಯಾರಿಸ್ ಅವರು ಸಿಕ್ಕೇ ಸಿಗುತ್ತೆ ಅಂತ ಅವ್ರ ಪುತ್ರ ಹೇಳ್ತಾ ಇದ್ರು, ನಮ್ಮ ಅಪ್ಪಂಗೆ ಸಿಗುತ್ತೆ ಅಂತ, ಸಿಗಲಿಲ್ಲ. ಆರತಿ ಕೃಷ್ಣ ಇವ್ರ ಹೆಸರು ಸಿಕ್ಕಾಪಟ್ಟೆ ಓಡಾಡ್ತಾ ಇತ್ತು ಕ್ಷೇತ್ರದಲ್ಲೂ ಕೂಡ. ಎಲ್ಲ ಆರತಿ ಕೃಷ್ಣ ಕೊಡಬೇಕು, ಕೊಡ್ತಾರೆ ಅಂತ, ಇಲ್ಲ, ಕೊಡಲಿಲ್ಲ. ಹಾಗಾಗಿ ಹಲವರಿಗೆ ಕೈ ತಪ್ಪಿರೋದು ಇಲ್ಲಿ ಸಚಿವ ಸ್ಥಾನ. ಈ ಹಿಂದೆ ಎಲ್ಲ ಅನುಭವಿಸಿದ್ದಾರೆ, ಸ್ಥಾನಮಾನ ಅನ್ನೋದು ಸಿಕ್ಕಿದೆ, ಪಕ್ಷ ಹೇಳೋದನ್ನ ಅರ್ಥ ಮಾಡ್ಕೊಳ್ತಾರೆ. ರಾಜಣ್ಣ ಅವ್ರಿಗೆ ಸಿಗದೆ ಅದಕ್ಕೆ ನಾನಾ ಕಾರಣಗಳಿದೆ ಬಿಡಿ, ಒಂದು ಅಂತ ಅಲ್ಲ. ರಾಹುಲ್ ಗಾಂಧಿ ಅವರ ವಿರುದ್ಧವೇ ಮಾತನಾಡಿದ್ದು, ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ಮಾತಾಡಿದ್ದು, CM ಪಕ್ಷದ ಆಯ್ಕೆ, ಗೌರವ ಕೊಡಬೇಕು, ಮಿನಿಮಮ್ ಆ ಸೆನ್ಸು ಬಳಸಲಿಲ್ಲ ಅವರು. ನಾನಿರೋದೇ ಹೇಗೆ, ನಾ ಮಾತಾಡೋದೇ ಹೇಗೆ, ನೇರ ಮಾತು, ನೀವು ನೇರವಾಗಿ ಮಾತಾಡಿ ಮನೇಲೇ ಕೂತ್ಕೊಳ್ಳಿ ಅಂತ ಹೇಳಿದ್ರು. ಟಿ.ಬಿ. ಜಯಚಂದ್ರ ಅವರು ಹಿರಿಯರಿದ್ದರು, ಸ್ಪೀಕರ್ ಸ್ಥಾನ ಸಿಗಬಹುದು ಅಂತ ನಿರೀಕ್ಷೆ ಇತ್ತು, ಇಲ್ಲ, ಕೊಟ್ಟಿಲ್ಲ. ಪಕ್ಷ ಎಲ್ಲವನ್ನೂ ಕೊಟ್ಟಿದೆ ಕೆಲವರಿಗೆ, ಎಲ್ಲ ಅಧಿಕಾರವನ್ನೂ ಕೊಟ್ಟಿದೆ ಪಕ್ಷ ಕೆಲವರಿಗೆ. ಹಾಗಾಗಿ ಈ ಬಾರಿ ಬೇರೆಯವ್ರಿಗೆ ಬಿಟ್ಟುಕೊಡಿ, ಹೊಸೊಬ್ರಿಗೆ ಅವಕಾಶ ಕೊಡೋಣ ಅಂತ ಹೇಳಿದ್ದು ಇದೆ. ಸೊ ಅಂದರೆ ಅದಕ್ಕೆ ಲೆಕ್ಕಾಚಾರ ಹಾಕ್ಕೊಂಡ್ರು ಹೈಕಮಾಂಡ್ ನಾಯಕರು. ಯಾರನ್ನು ನಾವು ಕೈ ಬಿಡಬೇಕು, ಯಾರನ್ನು ನಾವು ಕೈ ಹಿಡಿಬೇಕು, ಯಾವ ಕಾರಣಕ್ಕಾಗಿ, ಅದರ ಹಿಂದಿನ ರೀಸನ್ಸ್ ಏನು, ಇದೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡೆ ಡಿ.ಕೆ. ಶಿವಕುಮಾರ್ ಅವರು CM ನನಗೆ ಇಂತಿಂಥವರು ನನ್ನ ಸಂಪುಟಕ್ಕೆ ಬೇಕು ಅಂತ ಹೆಸರು ಕೊಡುವಾಗ ಲಿಖಿತ ರೂಪದಲ್ಲಿ ಬರೆದು ಕೊಟ್ಟಿದ್ರಂತೆ. ಈಗ ಒಬ್ಬರ ಹೆಸರು ಬಾಲಕೃಷ್ಣ, ಯಾತಕ್ಕಾಗಿ ಅವರನ್ನು ಆಯ್ಕೆ ಮಾಡಬೇಕು, ಯಾತಕ್ಕಾಗಿ ಅವರ ಹೆಸರನ್ನು ರೆಫರ್ ಮಾಡ್ತಾ ಇದ್ದೀನಿ ಅನ್ನೋದನ್ನು ಕೂಡ, ಅಂದರೆ ಆ ಪ್ರಮಾಣದಲ್ಲೂ ಹೈಕಮಾಂಡ್ ನಾಯಕರಿಗೆ ತಿಳಿಸುವ ಪ್ರಯತ್ನಗಳಾಗಿದೆ. ಈವನ್ ಸಿದ್ದರಾಮಯ್ಯನವರು ಕೂಡ. ಆದ್ರೂ ಕೆಲವರಿಗೆ ಕೈ ತಪ್ಪಿದೆ ಇಲ್ಲಿ.